ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಈ ಪ್ರಕೃತಿ ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿ ಸಕಲ ಜೀವರಾಶಿಗಳಿಗೂ ಸಮಾನವಾಗಿ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಈ ಮನುಷ್ಯ ಮಾತ್ರ ಹಣದ ಹಿಂದೆ ಬಿದ್ದು ಅಹಂಕಾರ ಮತ್ತು ಸ್ವಾರ್ಥದಿಂದಾಗಿ ಇಡೀ ಭೂಮಂಡಲವನ್ನೇ ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗವನ್ನು ಮಾಡಿಕೊಳ್ತಾ ಇದ್ದಾನೆ. ಇಂದು ಅವನಿಗೆ ತನ್ನ ಕುಟುಂಬವನ್ನಾಗಲಿ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ಯಾರೂ ಬೇಕಾಗಿಲ್ಲ. ಯಾಕಂದರೆ ಎಲ್ಲದಕ್ಕೂ ಮಿಗಿಲಾಗಿ ಹಣವೇ ಅನ್ನೋ ಒಂದು ಅಪನಂಬಿಕೆಯಲ್ಲಿ ಬದುಕ್ತಾ ಇದ್ದಾನೆ. ಆದರೆ ಅವನು ಕೊನೆಗೆ ಹೋಗೋದಾದರೂ ಎಲ್ಲಿಗೆ? ಅದು ಮರೆತಂತೆ ಕಾಣ್ತಾ ಇದೆ. ಹಿಂದೆ ಇಡೀ ಭೂಮಂಡಲವನ್ನೇ ಗೆದ್ದು ತನ್ನ ಮುಷ್ಟಿಯಲ್ಲಿಟ್ಕೊಳ್ಬೇಕು ಅಂತ ಕನಸು ಕಂಡಿರತಕ್ಕಂಥ ಒಬ್ಬ ರಾಜ ಕೊನೆಗೆ ಒಂದು ಹನಿ ನೀರು ಸಿಗದೆ ಮಣ್ಣಲ್ಲಿ ಮಣ್ಣಾಗಿರುವ ಕಥೆಯನ್ನು ಕೇಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಆ ರಾಜ ಇಡೀ ಭೂಮಂಡಲವನ್ನೇ ಗೆದ್ದು ತನ್ನ ಮುಷ್ಟಿಯಲ್ಲಿಟ್ಕೊಳ್ಬೇಕು ಅಂತ ಕನಸು ಕಂಡಿದ್ದ. ಅವನು ಎಷ್ಟು ಶಕ್ತಿಶಾಲಿಯಾಗಿದ್ದ ಅಂತಂದರೆ ಅವನು ಎಲ್ಲೇ ಯಾರೇ ಜೊತೆ ಯುದ್ಧಕ್ಕೆ ಹೋದರೂ ಗೆಲ್ಲದೆ ವಾಪಸ್ ಬರ್ತಾನೆ ಇರಲಿಲ್ಲ. ಇಡೀ ಭೂಮಂಡಲವನ್ನೇ ಗೆಲ್ಲಬೇಕನ್ನೋ ಒಂದು ಕನಸನ್ನು ತನ್ನ ತಾಯಿ ಮತ್ತು ಮಡದಿಯ ಮುಂದೆ ಹೇಳ್ಕೊಳ್ತಾನೆ. ಆವಾಗ ತಾಯಿ ಮತ್ತು ಮಡದಿ ಅತಿಯಾಸೆ ಮಾಡೋದು ಬೇಡ, ನೀನು ಅತ್ಯಂತ ದೊಡ್ಡ ಮತ್ತು ಪ್ರಭಾವಶಾಲಿಯಾದಂಥ ರಾಜ, ಇದ್ದಿದ್ರಲ್ಲಿ ನಾವೆಲ್ಲರೂ ನಗನಗ್ತಾ ಚೆನ್ನಾಗಿರೋಣ ಅಂತ ಹೇಳ್ತಾರೆ. ಆದರೆ ಅವರ ಮಾತಿಗೆ ಕಿವುಡನಾಗಿರ್ತಕ್ಕಂಥ ರಾಜ ತನ್ನ ಮಂತ್ರಿ ಮತ್ತು ಸೇನಾಧಿಪತಿಯನ್ನು ಕರೆದು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಲಿಕ್ಕೆ ಆಜ್ಞೆಯನ್ನು ಹೊರಡಿಸಿಬಿಡ್ತಾನೆ. ರಾಜನ ಆಜ್ಞೆಯಂತೆ ಸೇನಾಧಿಪತಿ ಮತ್ತು ಮಂತ್ರಿಗಳು ಸೈನ್ಯವನ್ನು ಸಿದ್ಧಗೊಳಿಸ್ತಾರೆ. ಲಕ್ಷಾನುಗಟ್ಟಲೆ ಕಾಲ್ದಳ, ಅಶ್ವದಳ ಮತ್ತು ಗಜದಳವನ್ನು ಸಿದ್ಧತೆ ಮಾಡಿಕೊಂಡು ಯುದ್ಧಕ್ಕೆ ಹೊರಡ್ತಾರೆ. ಎಲ್ಲೆಲ್ಲಿ ನೋಡಿದಲ್ಲೂ ಸೈನಿಕರೇ ಸೈನಿಕರು. ಹೀಗೆ ಯುದ್ಧ ಮಾಡ್ತಾ ರಾಜ ಮುಂದೆ ಸಾಗ್ತಾನೆ. ಈ ರಾಜ್ಯನ ಸೈನ್ಯವನ್ನು ಕಂಡು ಎದುರಾಳಿ ರಾಜ್ಯರು ಯುದ್ಧ ಮಾಡದೆ ಇವನಿಗೆ ಶರಣರಾಗ್ತಾರೆ. ಹೀಗೆ ಯುದ್ಧ ಮಾಡ್ತಾ ಮಾಡ್ತಾ ಎಲ್ಲರನ್ನ ಗೆಲ್ತಾ ರಾಜ್ಯ ತನ್ನ ಸೈನ್ಯದೊಂದಿಗೆ ಒಂದು ಮರಳುಗಾಡನ್ನು ಪ್ರವೇಶ ಮಾಡ್ತಾನೆ. ಅತ್ಯಂತ ದೊಡ್ಡ ಮರಳುಗಾಡು, ಅಲ್ಲಿ ಗಿಡ ಮರಗಳಿಲ್ಲ, ಆಮೇಲೆ ನೀರಿಲ್ಲದೆ ಇರತಕ್ಕಂಥ ದೊಡ್ಡ ಮರಳುಗಾಡು. ಹೀಗೆ ಮುಂದೆ ಸಾಗ್ತಾ ಸಾಗ್ತಾ ಹೋದ ಹಾಗೆ ರಾಜ್ಯ ತನ್ನ ಸೈನ್ಯವನ್ನು ಕಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಶ್ವದಳ, ಗಜದಳ, ಕಾಲ್ದಳ ಎಲ್ಲರೂ ಸಾಯ್ತಾರೆ. ಕೊನೆಗೆ ಅಲ್ಲಿ ರಾಜ್ಯ ಮತ್ತು ಮಂತ್ರಿ ಸೇನಾಧಿಪತಿ 3 ಜನ ಮಾತ್ರ ಬದುಕ್ತಾರೆ. ಯಾಕಂತಂದರೆ ಅಲ್ಲಿ ಆಹಾರ ಮತ್ತು ನೀರಿನ ಕೊರತೆಯುಂಟಾಗಿ ಎಲ್ಲರೂ ಸತ್ತು ಹೋಗ್ತಾರೆ. ಹೀಗೆ ಇನ್ನೂ ಕೆಲವು ದಿನ ಕಳೆದ ಮೇಲೆ ಮಂತ್ರಿಗೆ ಭಯ ಪ್ರಾರಂಭ ಆಗುತ್ತೆ. ಆವಾಗ ರಾಜನಲ್ಲಿಗೆ ಬಂದು, ಮಹಾರಾಜ, ನನ್ನನ್ನು ದಯಮಾಡಿ ಕ್ಷಮಿಸಿ, ಯಾರೂ ಬರಬಾರ್ದಾಗಿತ್ತು. ನಾನು ಬಹಳ ದಿನ ಬದುಕೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಆದ್ದರಿಂದ ದಯಮಾಡಿ ತಾವು ಆದಷ್ಟು ಬೇಗ ರಾಜ್ಯಕ್ಕೆ ಮರಳಿ ಹೋಗಿ ಅಂತ ಹೇಳ್ತಾ ಸ್ವಲ್ಪ ಹೊತ್ತಿನಲ್ಲಿ ಸತ್ತು ಹೋಗ್ತಾನೆ. ಮಂತ್ರಿಯ ಸಾವಿನಿಂದ ದುಃಖಿತನಾಗಿರ್ತಕ್ಕಂಥ ರಾಜ ತುಂಬ ನೋವನ್ನು ಅನುಭವಿಸ್ತಾನೆ. ಹೀಗೆ ಇನ್ನೂ ಕೆಲವು ದಿನ ಕಳೆದ ಮೇಲೆ ರಾಜನಿಗೆ ಭಯ ಪ್ರಾರಂಭ ಆಗುತ್ತೆ. ಆವಾಗ ರಾಜ ತನ್ನ ಸೇನಾಧಿಪತಿಯನ್ನು ಕರೆದು, ಸೇನಾಧಿಪತಿ, ನೀರಿಲ್ಲದೆ ಮಂತ್ರಿ ಸತ್ತು ಹೋಗಿ ಕೆಲವು ದಿನಗಳು ಕಳೆದು ಹೋಯಿತು. ಈಗ ಕುಡಿಯಲು ಒಂದು ಹನಿ ನೀರಿಲ್ಲ. ಹೀಗಾಗಿ ಮುಂದಿನ ಸರದಿ ನನ್ನದೇ ಇರಬಹುದು. ಹೀಗಾಗಿ ನಾನು ಸತ್ತರೆ ನೀನು ನನ್ನ ಕೆಲವು ಕನಸುಗಳನ್ನು ಈಡೇರಿಸಬೇಕು ತಾನೆ. ಆಗ ಸೇನಾಧಿಪತಿ, ನಾನಿರುವವರೆಗೂ ನಿಮಗೆ ಭಯ ಯಾಕೆ ಮಹಾರಾಜರೇ ಅಂತ ಹೇಳಿದಾಗ, ಇಲ್ಲ, ನನ್ನ ಆಸೆಗಳನ್ನು ನೀನು ಈಡೇರಿಸಲೇಬೇಕು ಅಂತ ಹೇಳ್ತಾನೆ. ಆಗ ಆಗಲಿ ಹೇಳಿ ಅಂತಂದಾಗ ಮಹಾರಾಜ, ನಾನು ಸತ್ತಾಗ ನನ್ನ 2 ಅಂಗೈಗಳು ಜನರಿಗೆ ಕಾಣುವಂತೆ ಹೊರಗೆ ಹಾಕಬೇಕು ಅಂತ ಹೇಳ್ತಾನೆ. ಎರಡನೇದಾಗಿ ನನ್ನ ಶವವನ್ನು ಮನೆಯಿಂದ ಸ್ಮಶಾನದವರೆಗೂ ದೊಡ್ಡ ದೊಡ್ಡ ವೈದ್ಯರೇ ಹೊತ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಮೂರನೇದಾಗಿ ನಾನು ಇಲ್ಲಿವರೆಗೂ ಗಳಿಸಿರ್ತಕ್ಕಂಥ ವಜ್ರ ವೈಡೂರ್ಯ ಹಣವನ್ನು ನನ್ನ ಹೆಣದಿಂದ ಚೆಲ್ತಾ ಹೋಗಬೇಕು ಅಂತ ಹೇಳ್ತಾನೆ.
ರಾಜನ ಮಾತು ಅರ್ಥವಾಗದ ಸೇನಾಧಿಪತಿ, ಮಹಾರಾಜ, ತಾವು ಏನು ಹೇಳ್ತಾ ಇದ್ದೀರಿ, ದಯಮಾಡಿ ಬಿಡಿಸಿ ಹೇಳಿ ಅಂತ ಹೇಳ್ತಾನೆ. ಆಗ ಮಹಾರಾಜ ಹೇಳ್ತಾನೆ, ನಾವು ಸ್ವಲ್ಪ ಅಲ್ಪವನ್ನೇ ಗಳಿಸಿ ನಾವೇ ದೊಡ್ಡ ಅಧಿಕಾರಿಗಳು, ದೊಡ್ಡ ರಾಜ್ಯರು, ದೊಡ್ಡ ವ್ಯಕ್ತಿಗಳು, ಗಣ್ಯರು, ಹಾಗೆ ಹೀಗೆ ಅಂತ ಜಂಬವನ್ನು ಕೊಚ್ಕೊಳ್ತೀವಿ. ಹಣ ಎಲ್ಲದಕ್ಕೂ ಮುಖ್ಯವಲ್ಲ. ಹಣ ಬೇಕು, ಆದರೆ ಅದು ಅವಶ್ಯಕ ಮಾತ್ರ, ಅನಿವಾರ್ಯವಲ್ಲ. ಹೀಗಾಗಿ ರಾಜನಾಗಲಿ ದೊಡ್ಡ ದೊಡ್ಡ ಶ್ರೀಮಂತರಾಗಲಿ ಹಣವನ್ನು ಗಳಿಸಿದ ಮೇಲೆ ಅದು ಬಳಸಿದರೆ ಮಾತ್ರ ಅದಕ್ಕೊಂದು ಅರ್ಥ ಇದೆ. ನಾವು ಯಾರು ಸತ್ತಾಗ ಹೊತ್ಕೊಂಡು ಹೋಗಲ್ಲ. ಹೀಗಾಗಿ ಜನಕ್ಕೆ ರಾಜ್ಯ ಕೂಡ ನೋಡಿ ಹಣವನ್ನು ಹೊತ್ಕೊಂಡು ಹೋಗ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ, ಅದಕ್ಕಾಗಿ ನನ್ನ ಅಂಗೈಗಳನ್ನು ಹೊರಗಡೆ ಹಾಕಿ ಅಂತ ಹೇಳ್ತಾನೆ. ಎರಡನೇದಾಗಿ, ನಾನು ಎಷ್ಟೇ ದೊಡ್ಡ ರಾಜ್ಯನಾಗಿದ್ದರೂ ಶ್ರೀಮಂತರಾಗಿದ್ದರೂ ನನ್ನನ್ನು ಯಾರು ಸಾವಿನಿಂದ ಪಾರು ಮಾಡಲಿಕ್ಕಾಗಲ್ಲ. ನಾವು ನಂಬಿರ್ತಕ್ಕಂಥ ಆಸ್ಪತ್ರೆಗಳಾಗಲಿ ಅಥವಾ ಈ ಔಷಧಿಗಳಾಗಲಿ ನಮ್ಮನ್ನು ಕಾಯಿಲೆಯಿಂದ ಬದುಕಿಸಬಹುದೇ ಹೊರತು ಸಾವಿನಿಂದಲ್ಲ. ಹೀಗಾಗಿ ನಮ್ಮಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆ ಎಲ್ಲರಿಂದ ದೂರ ಆಗಬೇಕು. ರಾಜನಾದರೂ ಅಷ್ಟೇ, ಶ್ರೀಮಂತನಾದರೂ ಅಷ್ಟೇ, ಸಾವು ಎಲ್ಲರಿಗೂ ಒಂದೇ. ಹೀಗಾಗಿ ನೋಡಿ, ಶ್ರೀಮಂತರಾಗಿದ್ದರೂ ರಾಜ್ಯನಾಗಿದ್ದರೂ ರಾಜ್ಯನ ಶವವನ್ನು ವೈದ್ಯರೇ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ, ಅದಕ್ಕಾಗಿ ನನ್ನ ಶವವನ್ನು ವೈದ್ಯರೇ ಹೊರಬೇಕು ಅಂತ ಹೇಳ್ತಾನೆ. ಕೊನೆಯದಾಗಿ, ನಾವು ಜೀವಂತವಿದ್ದಾಗ ಸಂಪಾದನೆಗಾಗಿ ಹಲವಾರು ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳನ್ನು ಮಾಡ್ತೀವಿ. ನಮ್ಮಲ್ಲಿ ಹಣ ಇದ್ದಾಗ ನಮಗೆ ಸಾಕಷ್ಟು ಜನ ಹೊಗಳ್ತಾರೆ, ನೀನು ಹಾಗೆ ಹೀಗೆ ಅಂತ ಮೇಲೆ ಕೂಡ ಎತ್ತುತ್ತಾರೆ. ಆದರೆ ಹಣ ಇಲ್ಲದೆ ಇರೋದನ್ನು ನೋಡಿ ಸಾಕಷ್ಟು ಜನ ಹತ್ತಿರಕ್ಕೆ ಬರೋದೇ ಇಲ್ಲ. ಹೀಗಾಗಿ ನಿಜವಾಗ್ಲೂ ನಮಗೆ ಬೇಕಾದವರಿದ್ದರೆ ನನ್ನ ಶವ ಸಂಸ್ಕಾರಕ್ಕೆ ಅವರು ಕೊನೆವರೆಗೂ ಬರ್ತಾರೆ. ಇಲ್ಲದೇ ಇದ್ದರೆ ನನ್ನ ಹೆಣದ ಹಿಂದೆ ಚೆಲ್ಲುವಂಥ ಆ ವಜ್ರ ವೈಡೂರ್ಯಕ್ಕಾಗಿ ಹಿಂದೆ ಹೋಗ್ತಾರೆ. ಹೀಗಾಗಿ ನಾನು ಸತ್ತಾಗ ನನ್ನ ಹಣವನ್ನು ಹಿಂದೆ ಚೆಲ್ಲಿ ಅಂತ ಹೇಳ್ತಾನೆ. ಹೇಳಿ ಕೆಲವು ದಿನಗಳ ನಂತರ ಸಾವನ್ನಪ್ಪುತ್ತಾನೆ. ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಸ್ವಲ್ಪವೇ ಗಳಿಸಿ ಜಂಬವನ್ನು ಕೊಚ್ಕೊಳ್ತಾ ಇರ್ತೀವಿ. ನಾನು ಅತ್ಯಂತ ದೊಡ್ಡ ಅಧಿಕಾರಿ, ಅತ್ಯಂತ ದೊಡ್ಡ ವ್ಯಕ್ತಿ, ಅಥವಾ ನಾನು ಅತ್ಯಂತ ಶ್ರೀಮಂತ ಅಂತ ಜಂಬ ಅಥವಾ ಮದದಿಂದ ತಿರುಗಾಡ್ತಾ ಇರ್ತೀವಿ. ಹೀಗೆ ಸಾಕಷ್ಟು ಗಳಿಸಿದವರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅವ್ರ ಮುಂದೆ ನಾವು ಯಾವ ಲೆಕ್ಕ? ಹಾಗಾಗಿ ಇದ್ದಾಗ ಎಲ್ಲರ ಜೊತೆ ನಗನಗ್ತಾ ಇರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.